ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾಯೂರ್ ಪ್ರಕಾಶ್ ಕಿಡಿ. ದಾವಣಗೆರೆಯಲ್ಲಿಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾಯೂರ್ ಪ್ರಕಾಶ್ ಅವರು ಗುಡುಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮತ್ತು ನಾಡಿನ ಜನತೆಗೆ ದೊಡ್ಡ ಮಟ್ಟದ ವಂಚನೆ ಮಾಡುತ್ತಿದೆ ಎಂದು ನೇರ ಆರೋಪ ಮಾಡಿದ್ದಾರೆ. ಮುಖ್ಯ ಅಂಶಗಳು: ಕಾಂಗ್ರೆಸ್ ಪಕ್ಷಕ್ಕೆ ಸಮಾಜದ ಕಟ್ಟಕಡೆಯ ಜನರ ಅಭಿವೃದ್ಧಿಗಿಂತ ರಾಜಕೀಯವೇ ಮುಖ್ಯವಾಗಿದೆ. ದಲಿತರ ಏಳಿಗೆಗಾಗಿ ಮೀಸಲಿಟ್ಟ ಹಣವನ್ನು ಬೇರೆ ಯೋಜನೆಗಳಿಗೆ ವರ್ಗಾಯಿಸುವ ಮೂಲಕ ಸಮುದಾಯಕ್ಕೆ ಅನ್ಯಾಯ ಎಸಗಲಾಗುತ್ತಿದೆ. ಕೇವಲ ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಈ ಸರ್ಕಾರ ಮಾಡುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ಕಟುವಾಗಿ ಟೀಕಿಸಿದ ತಾಯೂರ್ ಪ್ರಕಾಶ್, ಮುಂಬರುವ ದಿನಗಳಲ್ಲಿ ಜನರೇ ಈ ವಂಚಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಾಗಾಗಿ ನಮಗಾಗಿರೋ ಅನ್ಯಾಯದ ವಿರುದ್ಧವಾಗಿ ಈ ಸಾರಿ ಈ ಚುನಾವಣೆ ನಾವು ಖಂಡಿತವಾಗ್ಲೂ ಕಾಂಗ್ರೆಸ್ನ ವಿರುದ್ಧವಾಗಿ ವೋಟ್ ಹಾಕುವಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಅದ್ರಲ್ಲಿ ಬೇರೆ ಡೌಟೇ ಇಲ್ಲ. ನಮ್ಗೆ ಅನ್ಯಾಯ ಆಗಿದೆ, ನಾವು ಖಂಡಿಸ್ತೀವಿ. ಪರಿಶಿಷ್ಟ ವರ್ಗಗಳಿಗೆ ಇಡೀ ಎಷ್ಟಿಗೆ ಹೊಂದಿಕೆ ಅಲ್ಲದು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ 52 ಜಾತಿ ಸೇರುತ್ತೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ 52 ಜಾತಿಗೆ ಇವರು ಅನ್ಯಾಯ ಮಾಡ್ದಂಗೆ ಆಯಿತು. ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ 52 ಜಾತಿ ಬಿಟ್ಟು ಈಗ ಒಳ ಮೀಸಲಾತಿಯಲ್ಲಿ ಅವ್ರಿಗೂ ಸಮಸ್ಯೆ ಆಗಿದೆ. ಅವ್ರಿಗೂ ಜವಾಬ್ದಾರಿ ತಗೊಂಡು ಅವ್ರಿಗೂ ಮಾಡ್ತಾಯಿಲ್ಲ. ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಈ ಸರ್ಕಾರ ಒಬ್ಬರೊಬ್ರು ಎತ್ತು ಕಟ್ಟಿ ಗಂಟೆ ಹಾಕಿ ಒಬ್ಬರೊಬ್ರು ರತ್ತು ಬೇಯಿಸ್ತಾರೆ. ಪಾಪ ಎಷ್ಟು ನೆಮ್ಮದಿಯಾಗಿದ್ರು. ಇವರೇ ರೈಟು ಲೆಫ್ಟು ಅಂತೇಳಿ ಒಬ್ಬರೊಬ್ಬರನ್ನ ಮಾಡಿ ಇದನ್ನೆಲ್ಲ ನಾಗಮೋಹನ್ ವರದಿ ತರಿಸಿ ಮಾಡಿ ಅದನ್ನೆಲ್ಲ ಗೋಜಲು ಮಾಡಿ ಎಷ್ಟು ಫ್ರೀಡಮ್ ಪರ್ತ ಪ್ರತಿ ದಿನನಿತ್ಯ ನಡೀತಾರೆ. ನೆಮ್ಮದಿಯಾಗಿರೋರು ನೆಮ್ಮದಿ ಕಟ್ತದೆ ಈ ಸರ್ಕಾರ. ಇಡೀ ಎಷ್ಟಿ ಒಂದಕ್ಕೆ ಇವರು ಸಮಸ್ಯೆ ಮಾಡಿಲ್ಲ. ಎಲ್ಲ ಉಪಜಾತಿಗಳಿಗೂ ಅಸಮಾನತೆಯನ್ನು ಕೊಟ್ಟಿದ್ದಾರೆ. ಇವ್ರು ಏನು ಕಾಯ್ದೆ ಮಾಡಿದರು 70 ಆ್ಯಕ್ಟು, ಆ ಆ್ಯಕ್ಟ್ ವಿರುದ್ಧವಾಗಿ ಇವತ್ತು ಕೆಲಸ ಮಾಡೋರು. ಅದನ್ನು ಇವರೇ ಮಾಡಿದವರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೊಡ್ತಕ್ಕಂಥ ಅನುದಾನವನ್ನು ಬೇರೆ ಕ್ಷೇತ್ರಕ್ಕೆ ಬಳಸಬಾರ್ದು ಅಂತ ಮಾಡಿದ್ದವರೇ ಸಿದ್ದರಾಮಯ್ಯ ಅವರು. ಸೊ ಅವರೇ ಆದೇಶ ಮಾಡಿ ಮತ್ತೆ 70 ಆ್ಯಕ್ಟ್ನ ರದ್ದು ಮಾಡಿ ಇವತ್ತು ಆ ಹಣವನ್ನು ಕಳೆದ ಅಧಿವೇಶನದ ಕಳೆದ ಅವರು ಅಧಿಕಾರಕ್ಕೆ ಬಂದಾಗ 11,000 ಕೋಟಿ ಹಣ ವಾಪಸ್ ಪಡ್ಕೊಳ್ತಾರೆ. ಈ ಸರಿ ಎಷ್ಟು ಪಡ್ಕೊಂಡಿದ್ದಾರೆ ಗೊತ್ತೇ? 13,000 ಕೋಟಿ ಹಣ SC ST ಹಣನ ಗ್ಯಾರಂಟಿ ಯೋಜನೆಗೆ ಹಾಕಿದ್ದಾರೆ. ಇವರು ಗ್ಯಾರಂಟಿ ಯೋಜನೆಗೂ ನಮ್ಮ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕಿಗೂ ಇವ್ರಿಗೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬು ಇವತ್ತಿಂದಲ್ಲ ಅದು. ನಾವು SC ST ಒಂದು ತಾಯಿ ಮಕ್ಕಳಾಗಿದ್ದೀವಿ ರೀ. ನಾವು ಭಾಳ ಚೆನ್ನಾಗಿದ್ದೀವಿ. ನಾವು ಜಾತಿ ಎತ್ತು ಕಟ್ಟಿ ಹೊಡೆದಾಡಿ ಗಂಟು ಹಾಕಿ ಅನುದಾನಗಳೆಲ್ಲ ಸದ್ಬಳಕೆ ಮಾಡಿ ಅವ್ರಿಗೂ ಕೊಡ್ತಾಯಿಲ್ಲ. SCಗೇನು ಇವರು ಸಂಪೂರ್ಣವಾಗಿ ಅನುದಾನ ಕೊಟ್ಟಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂತಾರೆ. ಇವ್ರು ಗ್ಯಾರಂಟಿ ಯೋಜನೆಗೂ ನಮ್ಮ ಸಂವಿಧಾನದಡಿ ನಾವು ತಗೊಳ್ತಕ್ಕಂಥ ಹಕ್ಕಿಗೂ ಇವ್ರಿಗೂ ಸಂಬಂಧ ಇಲ್ಲ. ಇದು ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ. ಇದು ನಮ್ಗೆ ಯಾಕೆ ಅಂಬೇಡ್ಕರ್ ಕೊಟ್ಟಿರೋದನ್ನ ನೀವು ಕಿತ್ಕೊಳಕ್ಕೆ ನೀವು ಯಾರು ರೀ ಸ್ವಾಮಿ? ನಮ್ಗೆ ಕೊಟ್ಟಿರೋದು ಅದನ್ನ, ಸಂವಿಧಾನ ಕೊಟ್ಟಿರೋದು ಅದನ್ನ. ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತಾಯಿರೋದು. ನಮ್ಮ ಹಕ್ಕನ್ನು ನಾವು ಬೇರೆಯವ್ರ ಹಕ್ಕು ಕೇಳ್ತಾ ಇಲ್ಲ. ಬೇರೆಯವ್ರ ಕಿತ್ಕೊಳ್ಳೋಕೆ ನಾವು ಕೈ ಹಾಕಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅದು ಭಾರತ ದೇಶದ ಸಂವಿಧಾನ ಕೊಟ್ಟಿರೋದು. ಮಹಾನ್ ಚೇತನ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದಲ್ಲಿ ನಾವು ಕೇಳ್ತಾ ಇರೋದು. ನಾವು ಯಾರ್ದೋ ಬೇರೆಯವ್ರ ಮನೆ ಆಸ್ತಿ ಕೇಳ್ತಿಲ್ಲ. ನಾವು ನಮ್ಮ ಹಕ್ಕನ್ನು ಯಾಕೆ ಕಿತ್ಕೊಳ್ತಾ ಇದ್ರಿ? ನೀವು ಸಂವಿಧಾನ ಉಳಿಸೋರು. ನೀವು ಸಂವಿಧಾನಬದ್ಧ ಕೆಲಸ ಮಾಡಿದೆ. ಮತ್ತೆ ಎತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀರ. ಅಂಬೇಡ್ಕರ್ ಕೊಟ್ಟದ್ದು ನಮಗೆ ಕೊಡಿ. 3% ಇದ್ದಂದು 7% ಮಾಡಿದ್ರಲ್ಲ, ಯಾರಿಗೆ ಮಾಡಿದ್ರು ಅದನ್ನ? ಆಯಾ ಕಾಲಘಟ್ಟಕ್ಕೆ ಆಯಾ ಸರ್ಕಾರಗಳು ಆ SC STಗೆ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ಕಾಲಮಿತಿ ಒಳಗಡೆ ಸಂವಿಧಾನದಡಿಲಿ ಮೀಸಲಾತಿ ಹೆಚ್ಚಳವನ್ನು ಜಾಸ್ತಿ ಮಾಡಬೇಕು ಅಂತ ಸಂವಿಧಾನದಲ್ಲಿ ಇರೋದು. 50%, 60%, 70% ಅಂತಿಲ್ಲ ಅಲ್ಲಿ. ಆಯಾಯ ಕಾಲಘಟ್ಟಕ್ಕೆ ಆಯಾ ಸರ್ಕಾರಗಳು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ SC ST ಮೀಸಲಾತಿಗೆ ಯಾವುದೇ ಅಭ್ಯಂತರ ಇಲ್ಲ. ಯಾರು ಕೋರ್ಟ್ಗೆ ಹೋಗಿಲ್ಲ, ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಯಾರು ಹೈಕೋರ್ಟ್ಗೆ ಹೋಗಿಲ್ಲ. ಕೊಡಬೇಡಿ ಅಂತ ಯಾರು ಹೇಳಿಲ್ಲ. ಆದರೆ ಇವರು ತಮ್ಮ ಪ್ರತಿಷ್ಠೆಗೋಸ್ಕರ ತಮ್ಮನ್ನು ತಾವು ಬೆಂಬಲಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಜಾತಿ ಎತ್ತು ಕಟ್ಟಿ ಗಂಟು ಹಾಕಿ ಅನುದಾನವನ್ನು ಸದ್ಬಳಕೆ ಅನುದಾನವನ್ನು ದುರುಪಯೋಗಪಡಿಸಿ SC STಗೆ ಅನ್ಯಾಯ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯ ಎರಡೂ ಸಿಕ್ಕಲ್ಲ. ಕಟ್ಟಿಟ್ಟು ಬುತ್ತಿ ಇದು. ಇವರಿಂದ ಯಾವ ಕಾರಣಕ್ಕೂ ನಮ್ಗೆ ನ್ಯಾಯ ಸಿಕ್ಕಲ್ಲ. ಸೊ ಅದಕ್ಕಾಗಿ ನಾವು ಬೇರೆ ರೂಪದಲ್ಲಿ ಇವ್ರಿಗೆ ಬುದ್ಧಿ ಕಲಿಸೋಕ್ಕಾಗಲ್ಲ. ಚುನಾವಣೆ ಸಂದರ್ಭದಲ್ಲೇ ಕಲಿಸ್ಬೇಕು. ಅದನ್ನೇ ಅಂಬೇಡ್ಕರ್ ಹೇಳಿರೋದು. ನೀವು ಪೆನ್ನಲ್ಲಿ ತೋರಿಸ್ಬೇಕು ಹೊರತು ಬಾಕು ಚೂರಿಲಿಲ್ಲ ಅಂತ ಹೇಳಿರೋದು. ಅದಕ್ಕೆ ನಾವು ಪೆನ್ನಲ್ಲಿ ನಾವು ಮತದಾನದ ಮುಖಾಂತರ ನಾವು ಅಧಿಕಾರವನ್ನು ಹಿಡ್ಕೊಳ್ಳೋಂಥ ಕೆಲಸ ಮಾಡಬೇಕಾಯ್ತು.